ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬ ಅಧಿಕಾರಿಗೆ ಜವಾಬ್ದಾರಿ ಇಲ್ಲವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಸಮಯ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ನಗರವನ್ನು ಗೊಬ್ಬೆಬ್ಬಿಸುತ್ತಿರುವ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಸಂಸ್ಥೆಯ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ಇದ್ದಿದ್ದರೂ ಈ ರೀತಿ ವರ್ತಿಸುತ್ತಿರಲಿಲ್ಲ. ನಗರ ವ್ಯಾಪ್ತಿಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಆಗಸ್ಟ್ 3ಕ್ಕೆ ಬರೋಬ್ಬರಿ 2 ವರ್ಷಗಳು ಪೂರ್ಣವಾಗಿದೆ. ಈವರೆಗೂ ಕಾಮಗಾರಿ ಮುಗಿದಿಲ್ಲ. ಇದರಿಂದ ಎಂಜಿ ರಸ್ತೆಯ ಉಭಯ ಕಡೆಗಳಲ್ಲಿರುವ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಎಂಜಿ ರಸ್ತೆಯಲ್ಲಿ ಹಾದು ಹೋಗಿರುವ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಸೇರಿದಂತೆ ಪ್ರತಿ ವಿಚಾರದಲ್ಲಿಯೂ ಕಳೆದ 2 ವರ್ಷಗಳಿಂದ ಸಮಸ್ಯೆ ಮುಂದುವರಿಯುತ್ತಲೇ ಇದೆ. ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಒಡೆದು ಹಾಕಿದ್ದಾರೆ. ಹೀಗೆ ಹೊಡೆದು ಹಾಕಿ 6 ತಿಂಗಳಾದರೂ ಈವರೆಗೆ ಸಂಪರ್ಕ ಕಲ್ಪಿಸಿಲ್ಲ. ಇದರಿಂದ ತಿಮ್ಮಕ್ಕ ಬಡಾವಣೆ, ಶ್ರೀನಿವಾಸ ಬಡಾವಣೆ ಸೇರಿದಂತೆ 6 ಬಡಾವಣೆಗಳಿಗೆ ಕುಡಿಯುವ ನೀರು ಕಳೆದ 6 ತಿಂಗಳಿಂದ ಇಲ್ಲವಾಗಿದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಯುಜಿಡಿ ಪ್ರತಿನಿತ್ಯ ಸಮಸ್ಯೆ ಎದುರಾಗುತ್ತಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಒಂದು ಕಡೆಯಾದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಶಾಹಿ ದರ್ಬಾರ್ ಹೋಟೆಲ್. ಈ ಹೋಟೆಲ್ ಎಂಜಿ ರಸ್ತೆಯ ಪಕ್ಕದಲ್ಲೇ ಇದೆ. ಇದು ಮಾಂಸಾಹಾರಿ ಹೋಟೆಲ್. ಈ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಮಾಡುವ ವೇಳೆ ಹೆದ್ದಾರಿ ಪ್ರಾಧಿಕಾರದವರು ಯುಜಿಡಿ ಪೈಪ್ಲೈನ್ ಹಾಳು ಮಾಡಿದ್ದಾರೆ. ಈಗ ಪೈಪ್ಲೈನ್ ಹಾಕಲು ಸಮಸ್ಯೆ ಎದುರಾಗಿದೆ. ಪೈಪ್ಲೈನ್ ಒಡೆದು 10 ದಿನಗಳಾದರೂ ಇದನ್ನು ಸರಿಪಡಿಸುವ ಕೆಲಸವನ್ನು ನಗರಸಭೆಯವರಾಗಲಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಮಾಡಿಲ್ಲ. ಹಾಗಾಗಿ ಈ ಹೋಟೆಲ್ ಮಾಲೀಕರು ತ್ಯಾಜ್ಯ ನೀರನ್ನು ಚರಂಡಿಗೆ ಬಿಡುತ್ತಿದ್ದಾರೆ. ಹೀಗೆ ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿರುವ ಕಾರಣ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಹೋಟೆಲ್ ಮಾಲೀಕ ನದೀಂ ಎಂಬುವರ ಕಳೆದ ಆಗಸ್ಟ್ 5ರಂದೇ ಹೆದ್ದಾರಿ ಪ್ರಾಧಿಕಾರದವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ ನದೀಂ ನೀಡಿರುವ ಲಿಖಿತ ಮನವಿ. ಈ ಮನವಿಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ಏನಾಗಿದೆ ಅಂತ ಹೋಟೆಲ್ ಮಾಲೀಕರ ಮಾತುಗಳನ್ನು ನೀವೇ ಕೇಳಿ. ನಾನು ನದೀಮ್ ಅಂತ ಶಾಹಿ ದರ್ಬಾರ್ ಹೋಟೆಲ್ ಮಾಲೀಕನ ಮಾತಾಡ್ತಾ ಇದ್ದೀನಿ. ಒಂದು ವಾರದಿಂದ ಇದು ಚಿರಂಡಿದು ಪ್ರಾಬ್ಲಮ್ ಆಗಿದೆ. ಒಂದು ವಾರದ ಹಿಂದೆ ಬಂದು ಯುಜಿಡಿ ಅವರು ಪೈಪ್ ಹಾಕಿದ್ರು ಇದು ಹೋಗ್ತಾ ಇಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಬಂದ್ರು ಯುಜಿಡಿ ಅವರು ಬಂದು ಪೈಪ್ ಹಾಕಿದ್ರು ಎಷ್ಟಾದ್ರೂ ಸೆಂಟ್ರ್ ರೋಡ್ಗೆ ಬ್ಲಾಕ್ ಆಗಿದೆ. ಇದು ರೋಡ್ ಅವ್ರಿಗೆ ಹೋಗ್ಬಿಟ್ಟು ನಾನು ಅರ್ಜಿ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಿ 5ನೇ ತಾರೀಕಿಗೆ ಕೊಟ್ಬಿಟ್ಟು ಅರ್ಜಿ ಬಂದಿರೋದು ಇದು. ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ಈಗ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅದು ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಚಿರಂಡಿಗೆ ಹೋಗ್ತಾ ಇದೆ. ಅದಕ್ಕೆ ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆ ಕಮಿಷನರ್ ಸಾಹೇಬ್ರನ್ನು ಬಂದು ಹೇಳ್ಬಿಟ್ಟು ಹೋದ್ರು, ನೀವು ಇದು ಬಿಡಬಾರ್ದಪ್ಪ, ಫಸ್ಟು ಬೇಗ ಅರ್ಜಿ ಕೊಟ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು. ರೋಡ್ ಅವ್ರ ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ ಸರ್. ಇದು ಆಲ್ರೆಡಿ ಅಲ್ಲಿ ನೋಡಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಏನು ಮಾಡಬೇಕು, ರೋಡ್ ಅವರೇ ಮಾಡಿಕೊಡ್ಬೇಕು. ಈ ರೋಡ್ ಅವ್ರು ಪರ್ಮಿಷನ್ ಕೊಟ್ರೇನೆ ಅಂತ ಯುಜಿಡಿ ಅವರು ಮಾಡೋದದು. ಇವತ್ತು ಬೆಳಗ್ಗೆ ಬಂದು ಪೈಪ್ ಎಲ್ಲ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೂ ಇವಾಗವ್ರಿಗೆ ಯಾರೂ ಬಂದಿಲ್ಲ ರೋಡ್ ಅವರು. ಈ ಸಮಸ್ಯೆಗೆ ನಮಗೆ ಅನುಕೂಲ ಮಾಡಿಕೊಡಿ ಸರ್ ಸ್ವಲ್ಪ ಬೇಗ. ಇದು ಒಂದು ವಾರ 10 ದಿವಸದಿಂದ ನಾವು ಹಂಗೆ ಆಗ್ತಾಯಿದೆ ಸರ್. ಇದು ಅದಕ್ಕೋಸ್ಕರ ಹೇಳಿದ್ರು ಯಾರು ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದು ಈಗ ಅಧಿಕಾರಿಗೆ ಹೇಳಿದ್ರೆ ಅವರು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ, ಈಗ ನಮಗೆ ಅವ್ರಿಗೆ ಕೊಟ್ರೇನೆ ಅಲ್ಲಪ್ಪ ನಾವು ಮಾಡ್ಕೊಡೋದು. ಈಗ ರೋಡ್ ಅವ್ರಿಗೆ ಹೇಳಿದ್ರೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಬಂದ್ರು ಇವಾಗವರೆಗೂ ರೋಡ್ ಅವ್ರು ಬಂದು ನೋಡಲೇ ಇಲ್ಲ ಸರ್. ಇವತ್ತವರೆಗೂ ಅದು ಸೆಂಟ್ರಲ್ಲೇ ಪ್ರೆಸ್ ಆಗಿರೋದು. ಮುನ್ಸಿಪಾಲ್ಟಿ ಅವ್ರು ಬಂದು ಪಾಪ ಇವತ್ತು ಬೆಳಗ್ಗೆನ ಅಲ್ಲಿಂದ ಪೈಪ್ ಹಾಕಿ ಇಲ್ಲಿಂದನೂ ಮಾಡಿದ್ರು ಸೆಂಟ್ರಲ್ ಜಾಮ್ ಆಗಿರೋದು ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಕೇಳಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ನಾವು ತರಿಸ್ತಾ ಇದ್ದೀವಿ. ನದೀಮ್ ಅಂತ ಶಾಹಿ ದರ್ಬಾರ್ ಹೋಟ್ಲ್ ಅವ್ರು ನಾವು. ಆಯ್ತು ಸರ್. ಕೇಳಿದ್ರಲ್ಲ, ಕಳೆದ 10 ದಿನಗಳ ಹಿಂದೆ ಸಮಸ್ಯೆ ಮಾಡಿದವರು ಹೆದ್ದಾರಿ ಪ್ರಾಧಿಕಾರದವರೇ. ಆದರೆ ಈವರೆಗೆ ಸಮಸ್ಯೆಗೆ ಪರಿಹಾರ ಮಾತ್ರ ನೀಡಿಲ್ಲ. ಜನರಿಗೆ ಸಮಸ್ಯೆ ಆಗುತ್ತಿದೆಯಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಕೇಳಿದರೆ, ನಾವು ಮನವಿ ನೀಡಿದರೂ ಪರಿಹಾರ ನೀಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ತಪ್ಪು ಎನ್ನುತ್ತಾರೆ. ಆಯಿತು, ನಗರಸಭೆ ಆದರೂ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಎಂದು ಚಿಕ್ಕಬಳ್ಳಾಪುರ ಪೌರಾಯುಕ್ತರನ್ನು ಕೇಳಿದರೆ ಈ ವಿಚಾರ ಅವರ ಗಮನಕ್ಕೆ ಬಂದೇ ಇಲ್ಲವಂತೆ. ಈಗ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರಂತೆ. ಆದರೆ ಆಗಲೇ ನದೀಂ ಹೇಳಿದಂತೆ ಖುದ್ದು ಪೌರಾಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ಪೌರಾಯುಕ್ತರು ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ. ಯಾವುದು ಸರಿ, ತೀರ್ಮಾನ ನಿಮಗೆ ಬಿಟ್ಟಿದ್ದು. ಪೌರಾಯುಕ್ತರ ಮಾತುಗಳನ್ನು ಕೇಳಿ.
ನನ್ನ ಗಮನಕ್ಕೆ ಇರಲಿಲ್ಲ ಸರ್. ನಾನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳ್ತೀನಿ. ಏನಾದರೂ ಆ ಥರ ಡ್ರೈನ್ ಬಿಟ್ಟಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು UGD ಕನೆಕ್ಷನ್ ಕೊಟ್ಕೊಬೇಕಾಗುತ್ತೆ. ಹೆಚ್ಚಿನ ನೀರಿದ್ದರೆ ಅವ್ರು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಫಿಟ್ ಮಾಡಿಕೊಂಡು ಅದರಿಂದ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕುರಿತು ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಕೇಳಿದ್ರಲ್ಲ ನಮ್ಮ ಪೌರಾಯುಕ್ತರ ಮಾತುಗಳನ್ನು. ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎಂಬ ಕನಿಷ್ಠ ಕಾಳಜಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಹೀಗೂ ಇಲ್ಲ. 2 ವರ್ಷಗಳಾದರೂ ಕಾಮಗಾರಿ ಮುಗಿಸಲು ಸಾಧ್ಯವಾಗದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗೋಳು ಇದೇ ಆಗಿದೆ. ಇವರಿಗೆ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಿಂತ ಸೃಷ್ಟಿ ಮಾಡುವುದಕ್ಕೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಅನಿಸುತ್ತೆ. ಹಾಗಾಗಿಯೇ 2 ವರ್ಷಗಳಿಂದ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಇನ್ನು 2 ವರ್ಷಗಳಾದರೂ ಪೂರ್ಣಗೊಳ್ಳುವ ಯಾವುದೇ ಸೂಚನೆಗಳಿಲ್ಲ. ಯಾಕೆ ಅಂತೀರಾ? ಅದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿದ್ರಲ್ಲ. ಹೋಟೆಲ್ ಮಾಲೀಕರೇ ಪೈಪ್ಲೈನ್ ಹಾಕಿಕೊಳ್ಳಬೇಕು. ನೀರಿನ ಪೈಪ್ಲೈನ್ ದುರಸ್ತಿ ಸಂಬಂಧ ಮತ್ತೊಬ್ಬರೊಂದಿಗೆ ಮಾತನಾಡಬೇಕು. ಒಂದು ಮರ ಕಡಿದರೆ 10 ಮರದ ವೆಚ್ಚವನ್ನು ಅರಣ್ಯ ಇಲಾಖೆಗೆ ನೀಡಲಾಗುತ್ತದೆ ಎಂಬುದು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯ ಮಾತು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಮರ ಕಡಿಯುವುದಕ್ಕೆ ಅನುಮತಿ ನೀಡಲು ಮಾತ್ರ ಅವರು ಹುದ್ದೆಯಲ್ಲಿ ಕುಳಿತಿದ್ದಾರೆ ಹೊರತು ಕಳೆದ ದಶಮಾನದಲ್ಲಿ ಒಂದೇ ಒಂದು ಗಿಡ ನೆಟ್ಟು ಪೋಷಣೆ ಮಾಡಿದ ನಿದರ್ಶನವಿಲ್ಲ. ಇಂತಹ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ನಗರ ಮತ್ತು ನಾಗರಿಕರಿಗೆ ತೊಂದರೆಯೇ ಹೊರತು ಯಾವುದೇ ಅನುಕೂಲವಿಲ್ಲ ಎಂಬುದು ಪ್ರಜ್ಞಾವಂತರ ನೇರ ಆರೋಪವಾಗಿದೆ.